ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಕೇಂದ್ರ ಗುರುಜಿ. ಇವತ್ತಿನ ವಿಷಯ ಜೂನ್ ತಿಂಗಳು 2026ರ ಭವಿಷ್ಯ. ಅದರಲ್ಲಿ ಸಿಂಹರಾಶಿಯ ಫಲಾನುಫಲ ಹೇಗಿರುತ್ತೆ, ಗ್ರಹಗತಿಗಳು ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿ ಹೇಗಿರುತ್ತಪ್ಪ ಅಂತಂದರೆ, ಗುರುಗ್ರಹ ಜೂನ್ 2ನೇ ನಂತರ 12ನೇ ಮನೆಯಲ್ಲಿ ಉಚ್ಚನಾಗಿ ಸಂಚರಿಸೋದ್ರಿಂದ ನಿಮಗೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ದೂರದ ಪ್ರಯಾಣ ಸೂಚಿಸ್ತಾ ಹೋಗ್ತಾನೆ ಗುರು. ಮತ್ತು ಶನಿ ಅಷ್ಟಮದಲ್ಲಿ ಇರೋದ್ರಿಂದ ಸವಾಲುಗಳ ಮೇಲೆ ಸವಾಲುಗಳು ಬರ್ತಾ ಹೋಗುತ್ತೆ. ರಾಹು ಕೇತು ವಿಚಾರದಲ್ಲಿ ನೋಡ್ತಾ ಹೋದರೆ, ರಾಹು 7ನೇ ಮನೆಯಲ್ಲಿ ಮತ್ತು ಕೇತು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಜಾಗ್ರತೆ ಬಹಳ ಮುಖ್ಯವಾಗಿದೆ. ಇದರಿಂದ ಸ್ವಲ್ಪ ವೈವಾಹಿಕ ಜೀವನ ಏನು ಮಾಡ್ತಾ ಇರ್ತೀರಾ ಅಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಾ ಹೋಗಿ. ಇಷ್ಟು ಗ್ರಹಗತಿಗಳು. ಇದಾದ ಮೇಲೆ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಫಲಗಳು ಇದೆ ಅಂತೇಳಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಉದ್ಯೋಗ ವಿಚಾರದಲ್ಲಿ ನೋಡ್ತಾ ಹೋದರೆ, ಉದ್ಯೋಗದಲ್ಲಿ ಕೆಲಸದ ಒತ್ತಡ ಮತ್ತು ದಿಢೀರಂಥ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಬೆನ್ನಿಗೆ ಬರ್ತಾ ಹೋಗುತ್ತೆ. ಇದರಿಂದ ನಿಮಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ, ಸ್ವಲ್ಪ ದಿಢೀರಂತ ಬರೋದ್ರಿಂದ ನಿಮಗೂ ಕೂಡ ಅದು ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದರಿಂದ ನಿಮಗೆ ಕೂಡ ಟೆನ್ಷನ್ಗಳು, ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಪ್ರೆಷರಲ್ಲಿ ನೀವು ಕೆಲಸ ಮಾಡುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಮಾತಿನ ಚಕಮಕಿಯಿಂದ ಸಹೋದ್ಯೋಗಿಗಳ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಏನೇ ಬಂದರೂ ಸಹಿತ ತಾಳ್ಮೆಯಿಂದ ವರ್ತಿಸಿ. ತಾಳ್ಮೆಯಿಂದ ಇದ್ದಷ್ಟು ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗುವಂಥ ಸಮಯ ಬರ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ವಿದೇಶಿ ಸಂಸ್ಥೆಗಳಲ್ಲಿ ಕೆಲಸ ಏನು ಮಾಡ್ತಾ ಇರ್ತೀರಾ ಅವರಿಗೆ ಉತ್ತಮ ಪ್ರಗತಿ ಕಾಣ್ತಾ ಹೋಗ್ತೀರಾ. ಎಲ್ಲ ರೀತಿ ಒಳ್ಳೆಯದಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ, ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ತುಂಬ ಸಾಧಾರಣವಾಗಿರುತ್ತೆ. ಯಾಕಂದರೆ ಈ ಕಡೆ ಜಾಸ್ತಿ ಲಾಭವೂ ಬರಲ್ಲ, ಈ ಕಡೆ ನಷ್ಟವೂ ಆಗಲ್ಲ. ಎಷ್ಟು ಬಂಡವಾಳ ಹಾಕಿರ್ತೀರ ಅಷ್ಟೇ ನಿಮಗೆ ಬರುವಂಥ ಚಾನ್ಸಸ್ಗಳು ತುಂಬಾ ಇದೆ. ಇದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಎಚ್ಚರ ವಹಿಸಬೇಕಾಗುತ್ತೆ. ಅದ್ರ ಬಗ್ಗೆ ತಿಳಿದವರನ್ನು ನೋಡಿಬಿಟ್ಟು, ತಿಳಿದವರ ಮಾರ್ಗದರ್ಶನದಿಂದ ನೀವು ಹೂಡಿಕೆ ಮಾಡಿದಷ್ಟು ತುಂಬಾ ಅನುಕೂಲ. ಮತ್ತು ಇದರ ಜೊತೆಗೆ ಹೊಸ ಉದ್ಯಮಗಳನ್ನು ಏನು ಆರಂಭಿಸೋಕ್ಕೆ ನೀವು ಸಾಲವನ್ನು ಮಾಡ್ತಾ ಇರ್ತೀರಾ, ಸ್ವಲ್ಪ ಅದನ್ನು ನಿಲ್ಲಿಸೋದು ಬಹಳ ಮುಖ್ಯ. ಇದರಿಂದ ನಿಮಗೆ ಲಾಸ್ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳಲ್ಲಿ ನೀವು ಸ್ವಲ್ಪ ವರ್ಗಾವಣೆ ಮಾಡಿದಷ್ಟು ಹೊಸ ಬಿಸ್ನೆಸ್ ಆರಂಭಿಸೋಕ್ಕೆ ಸ್ವಲ್ಪ ಆದಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಏನು ವ್ಯವಹಾರ ಮಾಡ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಉತ್ತಮ ಲಾಭ ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಇದರಿಂದ ನಿಮಗೆ ಆಸ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತಾ ಹೋಗ್ಬೋದು. ತುಂಬಾ ಉನ್ನತ ಸ್ಥಾನಕ್ಕೆ ಹೋಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ, ವಿದ್ಯಾರ್ಥಿಗಳಿಗೆ ಅತ್ಯಂತ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ. ಯಾಕಪ್ಪ ಅಂತಂದರೆ, ಇವರಿಗೆ ಏನೇ ಒಂದು ಮಾಡಿದ್ರು ಸಹಿತ ಕಠಿಣ ಸ್ವಲ್ಪ ಪರಿಶ್ರಮ ಪಟ್ಟರು ಸಹಿತ ಇವರಿಗೆ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಎಲ್ಲ ರೀತಿ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಏನು ವಿದೇಶದಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಏನು ಬಯಸ್ತಾ ಇರ್ತೀರಾ, ಜೂನ್ ತಿಂಗಳಲ್ಲಿ ತುಂಬಾ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ನೀವು ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಪಡೆಯುವಂಥ ಚಾನ್ಸ್ಗಳು ತುಂಬಾ ಇದೆ ಜೂನ್ ತಿಂಗಳಲ್ಲಿ. ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಮಾತ್ರ ನೀವು ಉತ್ತಮ ಅಂಕಗಳನ್ನು ಗಳಿಸುವ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ಪ್ರಯತ್ನ ಪಡಿ. ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದನ್ನು ಬಿಟ್ಟು ಸ್ವಲ್ಪ ಗಮನ ಎಲ್ಲ ರೀತಿ ಓದುವ ಕಡೆ ಇಟ್ಟಷ್ಟು ನಿಮಗೆ ಒಳ್ಳೆಯ ಮಾರ್ಕ್ಸ್, ಒಳ್ಳೆಯ ಫಲಿತಾಂಶ ಎಲ್ಲ ರೀತಿ ಸಿಗ್ತಾ ಹೋಗುತ್ತೆ. ಅಷ್ಟಮದಲ್ಲಿ ಶನಿಯ ಪ್ರಭಾವ ಇರೋದರಿಂದ ನಿಮಗೆ ನಿಮ್ಮ ಮನಸ್ಸು ಚಂಚಲವಾಗ್ತಾ ಇರುತ್ತೆ. ಅದನ್ನು ಜಾಸ್ತಿ ನೀವು ಏಕಾಗ್ರತೆಯಲ್ಲಿ ಹಿಡ್ಕೊಂಡು ತುಂಬಾ ಜಾಗರೂಕತೆಯಿಂದ ಇದ್ದಷ್ಟು ತುಂಬಾ ಬಹಳ ಮುಖ್ಯಕರವಾಗಿರುತ್ತೆ. ಇದರಿಂದ ನಿಮಗೆ ಅನುಕೂಲ. ಎಷ್ಟು ಏಕಾಗ್ರತೆಯಿಂದ ಇರ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಏನೇ ಒಂದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಸ್ವಲ್ಪ ಏಕಾಗ್ರತೆ ಬಹಳ ಮುಖ್ಯ. ಇದರಿಂದ ಅವ್ರಿಗೆ ತುಂಬಾ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ, ಸ್ವಲ್ಪ ಈ ತಿಂಗಳಲ್ಲಿ ಇವರಿಗೆ ಆರೋಗ್ಯದ ಮೇಲೆ ಕಾಳಜಿ ಬಹಳ ವಹಿಸಬೇಕಾಗುತ್ತೆ. ಯಾಕಪ್ಪ ಅಂತಂದರೆ, ಇವರಿಗೆ ನಿದ್ರಾಹೀನತೆ, ಕಣ್ಣಿನ ಸಮಸ್ಯೆಗಳು, ಕಾಲು ನೋವು, ಮಂಡಿ ನೋವು ಈ ರೀತಿ ಸಮಸ್ಯೆಗಳು ಬರ್ಬೋದು. ಸ್ವಲ್ಪ ಏನೇ ಒಂದು ಸೂಚನೆ ಕಂಡಷ್ಟು ನೀವು ಆದಷ್ಟು ವೈದ್ಯರ ಸಲಹೆ ಪಡೆದಷ್ಟು ನಿಮಗೆ ಎಲ್ಲ ರೀತಿ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ.
ಮತ್ತು ಇದರ ಜೊತೆಗೆ ವಾಹನ ಚಲನೆ ಮಾಡುವಾಗ ಅಂದರೆ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಏನೇ ಒಂದು ಮಾಡಬೇಕಾದ್ರೆ ಸ್ವಲ್ಪ ಮೈ ಮೇಲೆ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಅಜಾಗರೂಕತೆಯಿಂದ ಇದ್ದರೆ ನಿಮಗೆ ಆಕ್ಸಿಡೆಂಟ್ ಆಗ್ಬೋದು, ಸ್ವಲ್ಪ ವಾಹನ ದುರಸ್ತಿಗಳು ಉಂಟಾಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಸ್ವಲ್ಪ ಜಾಗರೂಕತೆಯಿಂದ ಮೈ ಮೇಲೆ ಪ್ರಜ್ಞೆ ಇಟ್ಟು ಓಡಿಸಿ, ಏನೇ ಒಂದು ಮಾಡಬೇಕಾದ್ರೂ ಕೂಡ ಸ್ವಲ್ಪ ಇದರ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸಿದಷ್ಟು ತುಂಬಾ ಅನುಕೂಲ. ಮತ್ತು ರೈತ ವಿಚಾರದಲ್ಲಿ ನೋಡ್ತಾ ಹೋದರೆ ಕೃಷಿ ಕಾರ್ಯಗಳಲ್ಲಿ ಇವರಿಗೆ ಮಧ್ಯಮ ಫಲಿತಾಂಶ ಅಂದರೆ ಮಿಶ್ರ ಫಲಿತಾಂಶ ಸಿಗುತ್ತೆ. ಇದರಿಂದ ಇವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ತಡವಾಗಿ ಸಿಗ್ತಾ ಹೋಗುತ್ತೆ, ಅವಾಗಿಂದ ಅವಾಗೆ ಸಿಗಲ್ಲ. ಸ್ವಲ್ಪ ನಿಧಾನಗತಿಯ ಫಲಿತಾಂಶಗಳು ತುಂಬಾ ಬರ್ತಾ ಹೋಗುತ್ತೆ. ಸ್ವಲ್ಪ ನೀವು ತಾಳ್ಮೆಯಿಂದ ಕಾಯಲೇಬೇಕಾಗುತ್ತೆ. ಈ ತಿಂಗಳಲ್ಲಿ ರೈತರು ಹವಾಮಾನ ವೈಪರೀತ್ಯ ಅಥವಾ ಕೀಟಬಾಧೆಯಿಂದ ಬೆಳೆಗಳಿಗೆ ಸಣ್ಣ ಪುಟ್ಟ ಹಾನಿ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಹೋಗಿ. ಇಲ್ಲ ಅಂತಂದರೆ ಲಾಸ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ಬೋದು. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಸ್ವಲ್ಪ ಏನೇ ಒಂದು ಕೀಟನಾಶಕ ಆಗಿರ್ಬೋದು, ಸ್ವಲ್ಪ ಹವಾಮಾನ ಸ್ವಲ್ಪ ವೈಪರೀತ್ಯ ಆಗಿರ್ಬೋದು, ಇದರಿಂದ ಸಮಸ್ಯೆಗಳು ಬರ್ಬೋದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮತ್ತು ಕೃಷಿ ಉಪಕರಣಗಳನ್ನು ಖರೀದಿಸಲು ಹೆಚ್ಚಿನ ಹಣ ಖರ್ಚಾಗುವ ಸಾಧ್ಯತೆಗಳು ತುಂಬಾ ಇದೆ. ಸ್ವಲ್ಪ ಖರ್ಚನ್ನು ನೋಡ್ಕೊಂಡ್ಬಿಟ್ಟು ಬಳಸ್ತಾ ಹೋಗಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಅನುಮಾನಗಳು, ತಪ್ಪು ತಿಳುವಳಿಕೆಗಳು ಬರುವಂಥ ಚಾನ್ಸ್ಗಳು ತುಂಬಾ ಇದೆ. ಇಬ್ಬರು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಏನೇ ಒಂದು ನಿರ್ಧಾರ ತೊಗೋಬೇಕಂತಂದ್ರೂ ಸಹಿತ ಅವಸರವಾಗಿ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನಗತಿಯಾಗಿ ಯೋಚನೆಯನ್ನು ಮಾಡಿ ಯಾವ ರೀತಿ ತೊಗೋಬೇಕು, ಯಾವ ರೀತಿ ಇಲ್ಲ ಅಂಥೇಳಿ ಸ್ವಲ್ಪ ಪರಸ್ಪರ ಕೂತು ಮಾತನಾಡೋದ್ರಿಂದ ಅದೆಲ್ಲ ರೀತಿ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಮತ್ತು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಮದುವೆ ಮಾತುಕತೆಗಳಲ್ಲಿ ಸ್ವಲ್ಪ ವಿಳಂಬ ಅಥವಾ ಅಡೆತಡೆಗಳು ಎದುರಾಗ್ಬೋದು. ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ದಷ್ಟು ಸ್ವಲ್ಪ ಕಾಯಿರಿ, ಏನಾಗಲ್ಲ. ಏನೇ ಒಂದು ವಿವಾಹದ ಮಾತುಕತೆ ಇದ್ದರೆ ಸ್ವಲ್ಪ ಮುಂದಿನ ತಿಂಗಳಿಗೆ ಸ್ವಲ್ಪ ವರ್ಗಾವಣೆ ಮಾಡಿದಷ್ಟು ನಿಮಗೆ ತುಂಬಾ ಅನುಕೂಲ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ವೈವಾಹಿಕ ಜೀವನದಲ್ಲಿ ಏನು ಇರ್ತೀರಾ, ಸ್ವಲ್ಪ ಸಂಗಾತಿ ಕಡೆ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಾ ಹೋಗಿ. ಸ್ವಲ್ಪ ವಾದ ವಿವಾದದಿಂದ ದೂರವಿರಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ 12ನೇ ಮನೆಯಲ್ಲಿ ಗುರುವಿನಿಂದ ಶುಭ ಕಾರ್ಯಗಳಿಗೆ ಹೆಚ್ಚಿನ ಖರ್ಚುಗಳು ಬರ್ತಾ ಹೋಗ್ಬೋದು. ಯಾವ್ಯಾವಪ್ಪ ಅಂತಂದರೆ ಮದುವೆ ಆಗಿರ್ಬೋದು, ಧರ್ಮ ಕಾರ್ಯಗಳಾಗಿರ್ಬೋದು, ಪ್ರವಾಸ ಆಗಿರ್ಬೋದು. ಇದ್ರ ಮೇಲೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸ್ವಲ್ಪ ನೋಡ್ಕೊಂಬಿಟ್ಟು ಖರ್ಚನ್ನು ಮಾಡುವಷ್ಟು ನಿಮಗೆ ಅನುಕೂಲ. ಸ್ವಲ್ಪ ಆದಾಯ ನಿಯಮಿತವಾಗಿದ್ದರೂ ಸಹಿತ ಕೈಯಲ್ಲಿ ಹಣ ಉಳಿಯೋದು ತುಂಬಾ ಕಷ್ಟ ಈ ತಿಂಗಳಲ್ಲಿ. ಸ್ವಲ್ಪ ಅದಕ್ಕೆ ಹೇಳೋದು, ಸ್ವಲ್ಪ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಿ. ಸ್ವಲ್ಪ ಆದಾಯ ಸ್ವಲ್ಪ ಕಡಿಮೆ ಇದ್ದರೂ ಸಹಿತ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಸ್ವಲ್ಪ ಕೈಯಲ್ಲಿ ಹಣ ಉಳಿತಾಯ ಆಗೋದು ಭಾಳ ಕಮ್ಮಿ ಈ ತಿಂಗಳಲ್ಲಿ ಇವರಿಗೆ. ಮತ್ತು ಯಾರಿಗಾದರೂ ಜಾಮೀನಾಗಿ ಸಾಲ ತೆಗೆದುಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಶ್ಯೂರಿಟಿ ಕೊಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆಯನ್ನು ಮಾಡಿ. ಈ ತಿಂಗಳು ಯಾರಿಗೂ ಕೂಡ ಸಾಲವನ್ನು ತೆಗೆದುಕೊಡಬೇಡಿ, ಸಾಲವನ್ನು ಪಡೆಯೋದಕ್ಕೆ ಹೋಗಬೇಡಿ. ಯಾರಿಗೂ ಕೂಡ ಮಧ್ಯಸ್ಥಿಕೆಯಾಗಿ ಸಾಲವನ್ನು ಕೊಡಿಸೋಕ್ಕೂ ಹೋಗಬೇಡಿ. ಇದರಿಂದ ನಿಮಗೆ ಭಾಳ ಹಾನಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಭಾಳ ಕಿರಿಕಿರಿ ಆಗ್ತಾ ಹೋಗುತ್ತೆ, ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗುತ್ತೆ, ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ದರೆ, ಗೊಂದಲಗಳು ಕಾಡ್ತಾ ಇದ್ದರೆ ಪ್ರತಿ ಮಂಗಳವಾರ ಅಮ್ಮನವರ ದರ್ಶನವನ್ನು ಮಾಡಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇನ್ನೂ ನಿಮ್ಮಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಿರಿಕಿರಿಗಳು ಕಾಣ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.